ನೀವು ನಿಮ್ಮ ಏಜಿಂಗನ್ನು ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟರೆ ಈ ಒಂದು ವಿಡಿಯೋ ನಿಮಗಾಗಿ. ಮುಖದ ಮೇಲೆ ಆ್ಯಂಟಿ ಏಜಿಂಗ್ ಎಫೆಕ್ಟನ್ನು ಮತ್ತೆ ಪಡೆಯಲು ಬಯಸೋದಾದರೆ ಇದು 100% ಆಗಿ ವರ್ಕ್ ಆಗುತ್ತೆ. ಮುಖದ ಚರ್ಮ ತುಂಬ ಡಲ್ ಆಗಿದೆ, ನೆರಿಗೆಗಳು ಹೆಚ್ಚಾಗ್ತಾ ಇದೆ, ಸುಕ್ಕುಗಳು ಹೆಚ್ಚಾಗ್ತಾ ಇದೆ, ಏಜಿಂಗ್ ಲೈನ್ ಹೆಚ್ಚಾಗಲಿಕ್ಕೆ ಶುರುವಾಗಿದೆ. ನಮ್ಮ ಮುಖದ ಚರ್ಮವನ್ನು ನ್ಯಾಚುರಲ್ ಆಗಿ ಟೈಟ್ ಮಾಡ್ಕೊಳ್ಬೇಕು. ಹಾಗಾದರೆ ವ್ಯಾಸ್ಲಿನ್ನ ಈ ಒಂದು ಉಪಾಯವನ್ನು ತಪ್ಪದೆ ಮಾಡಿ ನೋಡಿ. ಈ ಒಂದು ತುಂಬ ಸಿಂಪಲ್ ಆಗಿ ಆದರೆ 100% ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನೆಲ್ಲಿ ತೊಗೊಳ್ತಾ ಇದ್ದೀನಿ ಮಸೂರ್ ದಾಲ್. ಈ ಒಂದು ಕೆಂಪು ತೊಗರಿ ಬೇಳೆನಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸನ್ನು ಒಳಗೊಂಡಿರುತ್ತೆ. ಹಾಗಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಚರ್ಮ ತುಂಬ ಬೇಗ ಸುಕ್ಕಾಗೋದನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ನೆರಿಗೆಗಳಾಗದಂತೆ ತಡೆಗಟ್ಟುತ್ತೆ, ಜೊತೆಗೆ ಯಾರಿಗೆ ಸನ್ ಟ್ಯಾನ್ ಹೆಚ್ಚಾಗ್ತಾ ಇರುತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಹೊಳೆಯುವಂತೆ ಮಾಡುತ್ತೆ ನಮ್ಮ ಚರ್ಮವನ್ನು. ಜೊತೆಗೆ ಯಾರಿಗೆ ಪಿಗ್ಮೆಂಟೇಷನ್ನ ಸಮಸ್ಯೆ ಹೆಚ್ಚಾಗಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಕಪ್ಪು ಕಲೆಗಳ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಈ ಒಂದು ಕೆಂಪು ತೊಗರಿ ಬೇಳೆಯನ್ನು ಈ ರೀತಿ ಪೌಡರ್ ಮಾಡಿ ತೊಗೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಪೌಡರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದನ್ನು ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಹಸಿ ಹಾಲನ್ನು ತೊಗೊಳ್ತಾ ಇದ್ದೀನಿ. 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಹಸಿ ಹಾಲಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಇದು ನಮ್ಮ ಚರ್ಮವನ್ನು ಡ್ರೈ ಆಗದಂತೆ ತಡೆಗಟ್ಟುತ್ತೆ, ಒಂದೊಳ್ಳೆ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ, ನಮ್ಮ ಚರ್ಮವನ್ನು ಟೈಟ್ ಮಾಡುತ್ತೆ, ಲೈಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಹೊಳೆಯುವಂತೆ ಮಾಡುತ್ತೆ, ತುಂಬ ಸಾಫ್ಟ್ ಮಾಡುತ್ತೆ, ಕಲೆ ಕೊಳೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ನೋಡಿ ನಾನಿಲ್ಲಿ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಬಾರಿಗೆ ನಾವು ಜಾಸ್ತಿ ಹಾಲು ಹಾಕಿಬಿಟ್ಟು ತುಂಬ ತೆಳು ಮಾಡ್ಕೊಳ್ಬಾರ್ದು. ನಂತರ ನಾನಿಲ್ಲಿ ಒಂದು 2 ಚಿಟಿಕೆ ಆಗೋಷ್ಟು ಅರಿಶಿಣವನ್ನು ತೊಗೊಳ್ತಾ ಇದ್ದೀನಿ. ಕಸ್ತೂರಿ ಅರಿಶಿಣ ಇದ್ದರೆ ತೊಗೊಳ್ಳಿ, ತುಂಬ ಒಳ್ಳೆಯದು. ಇಲ್ಲಾಂದರೆ ಅರಿಶಿಣದ ಕೊಂಬು ಬರುತ್ತೆ, ಅದನ್ನು ನೀವು ಪೌಡರ್ ಮಾಡಿಟ್ಕೊಂಡ್ರೆ ಅದು ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು. ಈ ಒಂದು ಅರಿಶಿಣ ಏನಿರುತ್ತೆ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ, ಚುಕ್ಕೆಗಳು ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ, ಚರ್ಮವನ್ನು ಲೈಟ್ ಮಾಡುತ್ತೆ, ಟೈಟ್ ಮಾಡುತ್ತೆ, ಜೊತೆಗೆ ಮೊಡವೆಗಳು ಆಗದಂತೆ ತಡೆಗಟ್ಟುತ್ತೆ, ಬಂಗಿನ ಸಮಸ್ಯೆಗೆ ತುಂಬ ಒಳ್ಳೆಯದು. ನಂತರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗ್ಲಿಸರಿನ್ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಯಾವುದೇ ಒಂದು ಸ್ಕಿನ್ ಪ್ರಾಡಕ್ಟ್ ಆಗಿದ್ದರೂ ಕೂಡ ಅದರಲ್ಲಿ ಗ್ಲಿಸರಿನನ್ನು ಸೇರಿಸಿರ್ತಾರೆ. ಇದು ನಮ್ಮ ಚರ್ಮವನ್ನು ಲೈಟ್ ಮಾಡುತ್ತೆ, ಟೈಟ್ ಮಾಡುತ್ತೆ, ಏಜಿಂಗ್ ಆಗದಂತೆ ತಡೆಗಟ್ಟಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಜೊತೆಗೆ ಓಪನ್ ಪೋರ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯದು, ಜೊತೆಗೆ ಒಂದು ಒಳ್ಳೆಯ ಮಾಯ್ಶ್ಚರೈಸರ್ ಆಗು ಕೂಡ ಕೆಲಸ ಮಾಡುತ್ತೆ ಈ ಒಂದು ಗ್ಲಿಸರಿನ್ನು. ಹಾಗಾಗಿ ಇದನ್ನು ಸೇರಿಸ್ಕೊಳ್ಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರೋದಿತ್ತು ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥದ್ದನ್ನಾದರೂ ಸೇರಿಸ್ಕೊಳ್ಳಿ. ಅಲೋವೆರಾ ಜೆಲ್ ಹಾಕ್ಕೊಳ್ಳೋದ್ರಿಂದ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ತುಂಬ ಹೇರಳವಾಗಿರುತ್ತೆ. ಇದು ನಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ, ಒಂದು ಒಳ್ಳೆ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ, ಸುಕ್ಕುಗಳು ನೆರಿಗೆಗಳು ಏಜಿಂಗ್ ಲೈನ್ಗಳು ಆಗದಂತೆ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ನಮ್ಮ ಚರ್ಮವನ್ನು ತುಂಬ ಟೈಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಕೊನೆಯದಾಗಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ವ್ಯಾಸ್ಲಿನ್ನು. ಈ ಒಂದು ಚಳಿಗಾಲದಲ್ಲಿ ವ್ಯಾಸ್ಲಿನ್ನು ನಮ್ಮ ಚರ್ಮಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ವ್ಯಾಸ್ಲಿನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ವ್ಯಾಸ್ಲಿನ್ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವ್ಯಾಸ್ಲಿನ್ನು ನಮ್ಮ ಚರ್ಮದಲ್ಲಿ ಮಾಯ್ಶ್ಚರೈಸರನ್ನು ಲಾಕ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇದರಿಂದ ಯಾರಿಗೆ ಡ್ರೈ ಸ್ಕಿನ್ ಇರುತ್ತೆ, ಯಾವಾಗಲೂ ಮುಖ ತುಂಬ ಡಲ್ ಆಗಿರುತ್ತೆ, ಡ್ರೈ ಆಗಿರುತ್ತೆ, ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಜೊತೆಗೆ ನೆರಿಗೆಗಳು ಸುಕ್ಕುಗಳು ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ, ನಮ್ಮ ಚರ್ಮವನ್ನು ಟೈಟ್ ಮಾಡುತ್ತೆ. ಇದರಿಂದ ನಮ್ಮ ಚರ್ಮ ಯಂಗ್ ಮತ್ತು ಗ್ಲೋಯಿಂಗ್ ಆಗಿ ಕಾಣಲಿಕ್ಕೆ ಹೆಲ್ಪ್ ಆಗುತ್ತೆ, ಒಂದೊಳ್ಳೆ ನ್ಯಾಚುರಲ್ ಹೊಳಪು ನಮ್ಮ ಚರ್ಮಕ್ಕೆ ಬರುತ್ತೆ, ಜೊತೆಗೆ ತುಂಬ ಸಾಫ್ಟ್ ಆಗುತ್ತೆ ನಮ್ಮ ಚರ್ಮ ಅಂತಲೇ ಹೇಳ್ಬೋದು. ಈ ಒಂದು ಕ್ರೀಮನ್ನು ನೀವು ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಚರ್ಮದಲ್ಲಿ ಆಗಿರುವಂತಹ ಸುಕ್ಕುಗಳು, ನೆರಿಗೆಗಳು, ಏಜಿಂಗ್ ಲೈನ್ ಆಗಿರ್ಬೋದು, ಓಪನ್ ಪೋರ್ಸ್ ಆಗಿರ್ಬೋದು, ಅಥವಾ ಕಪ್ಪು ಚುಕ್ಕೆಗಳು, ಅಥವಾ ತುಂಬ ಪಿಂಪಲ್ ಆಗಿ ಅದರ ಒಂದು ಕಲೆಗಳಾಗಿ ಉಳಿದಿರುತ್ತೆ, ಎಲ್ಲನೂ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ, ಸನ್ ಟ್ಯಾನು, ಸನ್ಬರ್ನು ಇದೆಲ್ಲವನ್ನು ಕಡಿಮೆ ಮಾಡಿ ನಮ್ಮ ಚರ್ಮ ಹೊಳೆಯುವಂತೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿ ಮಾಡ್ಕೊಂಡಿರೋವಂಥ ಕ್ರೀಮನ್ನು ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೋದು, ಕೈ ಕಾಲುಗಳಿಗೆ ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 15-20 ನಿಮಿಷ ಅದನ್ನು ಹಾಗೆ ಬಿಟ್ಕೊಳ್ಳಿ.
ನಂತರ ಇದು ಸ್ವಲ್ಪ ಡ್ರೈ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ನೀಟಾಗಿ ಈ ರೀತಿ ರಬ್ ಮಾಡಿಬಿಟ್ಟು ಅದನ್ನು ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಪ್ರತಿದಿನ ರಾತ್ರಿ ಮಲಗೋದಕ್ಕೆ ಮೊದಲು ನೀವು ಈ ರೀತಿಯಾಗಿ ಮಾಡಿ ಬರೀ ನೀರಲ್ಲಿ ಮುಖವನ್ನು ತೊಳೆದ್ಬಿಟ್ಟು ಮಲಗ್ತಾ ಬನ್ನಿ. ಕೆಲವು ದಿನಗಳಲ್ಲಿ ಆ ಒಂದು ವ್ಯತ್ಯಾಸ ನಿಮಗೇನೆ ಕಾಣಲಿಕ್ಕೆ ಶುರುವಾಗುತ್ತೆ. ಖಂಡಿತವಾಗ್ಲೂ ನೀವು ಯಾವುದೇ ಒಂದು ಕಾಸ್ಟ್ಲಿ ಕ್ರೀಮ್ಗಳನ್ನು ಅಪ್ಲೈ ಮಾಡಿದಾಗೂ ಆ ಒಂದು ರಿಸಲ್ಟು ಸಿಕ್ಕಿರೋದಿಲ್ಲ. ಇದನ್ನು ಅಪ್ಲೈ ಮಾಡಿ ನೋಡಿ, 2 ಅಥವಾ 3 ಬಾರಿಗೇ ಒಂದು ಒಳ್ಳೆಯ ರಿಸಲ್ಟನ್ನು ನೀವು ಪಡಿತೀರ. ಜೊತೆಗೆ ಚರ್ಮ ತುಂಬ ಟೈಟ್ ಆಗುತ್ತೆ, ಲೈಟ್ ಆಗುತ್ತೆ, ಹೊಳಿಲಿಕ್ಕೆ ಶುರುವಾಗುತ್ತೆ. ಯಾವುದೇ ಒಂದು ಕಲೆ ಚುಕ್ಕೆ ಎಲ್ಲ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಯಾರಿಗೆ ಓಪನ್ ಪೋರ್ಸಿನ ಸಮಸ್ಯೆ ಇರುತ್ತೆ ಅದನ್ನು ಕೂಡ ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಈ ಒಂದು ಮನೆಮದ್ದು ಅದ್ಭುತವಾಗಿ ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ಮಾಡಿ ನೋಡಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾವು ಸಾಕಷ್ಟು ಪದಾರ್ಥಗಳನ್ನು ಹೊರಗಡೆಯಿಂದ ತರಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರುವಂಥ ಪದಾರ್ಥಗಳು ಸಾಕು ಈ ಒಂದು ಮ್ಯಾಜಿಕ್ ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ. ಖಂಡಿತವಾಗ್ಲೂ ಮಾಡ್ತಾ ಬನ್ನಿ, ಸೂಪರಾಗಿರೋವಂಥ ರಿಸಲ್ಟನ್ನು ನೀಡುತ್ತೆ. ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.